ಸ್ಟಾರ್ಟ್ ಮಾಡೋಣ ಇವಾಗ. ಬ್ರೇಕ್ಫಾಸ್ಟ್. ಓಕೆ, 80% ಆಫ್ ದ ಜನಕ್ಕೆ ಬ್ಯಾಕ್ ಪೇನ್ ಬರುತ್ತೆ. ಸೊ ನಾವು ಮಾಡೋ ಕೆಲಸ ಆ ಥರ ಇರುತ್ತೆ. ತುಂಬ ಹೊತ್ತು ಕೂತ್ಕೊಳ್ಳೋದು ಅಥವಾ ತುಂಬ ಹೊತ್ತು ನಿಂತ್ಕೊಂಡೇ ಮಾಡೋ ಕೆಲಸ. ಸೊ ಈ ಥರ ಎಲ್ಲ ಇದ್ದಾಗ ನಮಗೆ ಬ್ಯಾಕ್ ಪೇನು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇವಾಗ ಅದಕ್ಕೆ ಏನು ಮಾಡ್ಬೋದು ನಾವು ಅಂತ ಫಸ್ಟು ತಿಳ್ಕೊಳ್ಳೋಣ. ಸೊ ಈ ಬ್ಯಾಕ್ ಪೇನ್ ಹೆಂಗೆ ಬರುತ್ತೆ? ನಮ್ಮ ಸ್ಪೈನಲ್ ಕಾರ್ಡ್ ಇದೆ ಅಲ್ವಾ, ಸ್ಪೈನಲ್ ಕಾರ್ಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಫುಲ್ ತುದಿವರೆಗೂ ಎಂಡ್ ಆಗುತ್ತೆ. ಸೊ ಆ ಒಂದು ಸ್ಪೈನಲ್ ಕಾರ್ಡ್ದು ಬೋನು ಇಷ್ಟು ಸಣ್ಣ ಸಣ್ಣ ಇರುತ್ತೆ. ಅದ್ರ ಮಧ್ಯೆ ಒಂದು ಡಿಸ್ಕ್ ಥರ ಇರುತ್ತೆ. ಆ ಡಿಸ್ಕ್ ಹಿಂಗಿರುತ್ತೆ ಸ್ಪೈನಲ್ ಕಾರ್ಡು ಮಧ್ಯೆ. ಏನೂ ಇಲ್ವಲ್ಲ. ಸೊ ಇದೆರಡರ ಮಧ್ಯೆ ಡಿಸ್ಕ್ ಇರುತ್ತೆ, ಆಯಿತಾ? ಆ ಡಿಸ್ಕು ಇನ್ಫ್ಲಮೇಟ್ ಆಗುತ್ತೆ. ಇನ್ಫ್ಲಮೇಟ್ ಅಂದರೆ ಊದ್ಕೊಳ್ಳೋದು ಅಂತ. ಸೊ ಯಾವಾಗ ನಿಮಗೆ ಆ ಡಿಸ್ಕ್ ಊದ್ಕೊಳ್ಳುತ್ತೆ ನೋಡಿ, ಇದೆರಡು ಹಿಂಗೆ ಬೇರೆ ಬೇರೆ ಆಗುತ್ತೆ, ಆ ಡಿಸ್ಕು ಊದ್ಕೊಳ್ಳುತ್ತೆ, ಆವಾಗ ನಿಮಗೆ ಪೇನು ಸ್ಟಾರ್ಟ್ ಆಗುತ್ತೆ. ಈ ಬ್ಯಾಕ್ ಪೇನಲ್ಲಿ ಎರಡು ಥರ, ಅಕ್ಯೂಟ್ ಬ್ಯಾಕ್ ಪೇನ್, ಕ್ರಾನಿಕ್ ಬ್ಯಾಕ್ ಪೇನ್ ಅಂತ. ಅಕ್ಯೂಟ್ ಅಂದರೆ ಸಡನ್ ಇಂಜುರಿ ಆಗುತ್ತೆ ನಿಮಗೆ, ಅಥವಾ ಏನೋ ಭಾರ ಎತ್ತೀರಾ, ಸೊ ಏನು ಸಡನ್ ಆಗುತ್ತೆ ನೋಡಿ, ಅದು ಅಕ್ಯೂಟು, ಆಯ್ತಾ? ಹೆಂಗೆ ಅಂದರೆ ತುಂಬ ಸಿವಿಯರ್ ಪೇನ್ ಕೊಟ್ಬಿಡುತ್ತೆ, ಸಡನ್ನಾಗಿ ಬಂದು ಸಿವಿಯರ್ ಪೇನ್ ಕೊಟ್ಬಿಡುತ್ತೆ. ಅದು ಒಂದು 5 ವೀಕ್ಸ್ 1 ಮಂತ್ ಒಳಗೆಲ್ಲ ಹೊರಟೋಗ್ಬಿಡುತ್ತೆ, ಅದಾಗದೆ ಹೊರಟೋಗ್ಬಿಡುತ್ತೆ. ಬಟ್ ನೀವು ಕೇರ್ ಮಾಡ್ಕೊಬೇಕು ಅದನ್ನು. ತುಂಬ ವೆಯ್ಟ್ಸ್ ಎತ್ತೀರಾ ಅಂದ್ಕೊಳ್ಳಿ, ತುಂಬ ಭಾರ ಇರೋದು, ನೀವು ಮುಂಚೆ ಯಾವತ್ತೂ ಎತ್ತೇ ಇರಲ್ಲ ಅಷ್ಟು ಭಾರನ, ಒಂದ್ಸಲ ಹಿಂಗೆ ಎತ್ತಿಬಿಡ್ತೀರಾ, ಸೊ ಇಲ್ಲಿ ಲಾಕ್ ಆಗಿಬಿಡುತ್ತೆ, ಆಯಿತಾ? ಸೊ ಹಿಂಗೆ ತಿರುಗಿದ್ರೆ ಹಿಂಗೆ ತಿರುಗಿದ್ರೆ ಪೇನ್ ಆಗುತ್ತೆ, ಈ ಕಡೆ ತಿರುಗಿದ್ರೆ ಪೇನ್ ಆಗುತ್ತೆ, ಅದೆಲ್ಲ ಅಕ್ಯೂಟ್ ಬ್ಯಾಕ್ ಪೇನ್. ಇದಕ್ಕೆಲ್ಲ ನೀವು ಬ್ರೀದಿಂಗಲ್ಲೇ ಹೋಗಿಸ್ಕೊಂಡ್ಬಿಡ್ಬೋದು. 1-2 ಡೇಸಲ್ಲಿ ಹೊರಟೋಗ್ಬಿಡುತ್ತೆ ಬ್ಯಾಕ್ ಪೇನು. ಹೇಗೆ ಅಂದರೆ ನೀವು ಯಾವ್ಯಾವಾಗ ಸೈಡಿಗೆ ತಿರ್ಕೊಬೇಕು ಅನಿಸುತ್ತೆ ಆವಾಗ ಬ್ರೀದ್ ಔಟ್ ಮಾಡ್ತಾ ತಿರ್ಕೊಬೇಕು, ಮತ್ತು ಮುಂದೆ ತಿರ್ಕೊಬೇಕಂದಾಗ ಬ್ರೀದ್ ಇನ್ ಮಾಡ್ತಾ ಮುಂದೆ ತಿರುಗಿ. ಸೊ ಈ ಥರ ನೀವು ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೇನು ಅಕ್ಯೂಟ್ ಬ್ಯಾಕ್ ಪೇನ್ ಬಂದಿರುತ್ತೆ ಅದು ಬೇಗ 2 ಡೇಸಲ್ಲಿ, 1 ಮಂತ್ ತೊಗೊಳ್ಳೋದು ನಿಮಗೆ 2-3 ದಿನದಲ್ಲೇ ನೀವು ವಾಸಿ ಮಾಡ್ಕೊಂಡ್ಬಿಡ್ಬೋದು. ಬರೀ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಮಾತ್ರ ಸಾಧ್ಯ, ಆಯಿತಾ? ಕ್ರಾನಿಕ್ ಅಂದರೆ ಏನಂದರೆ ನಮ್ಮ ಪ್ರೊಫೆಷನಿಂದ ಬರೋದು. ತುಂಬ ವರ್ಷದಿಂದ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ, ತುಂಬ ವರ್ಷದಿಂದ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ, ಮತ್ತು ಅಥವಾ ಓವರ್ ವೆಯ್ಟ್, ನೀವೇನಾದ್ರು ತುಂಬ ದಪ್ಪ ಇದ್ದರೆ ನಮ್ಮದು ಇಡೀ ಅಪ್ಪರ್ ಬಾಡಿ ವೆಯ್ಟ್ನ ತಡ್ಕೊಳ್ಳೋದೇ ಸೊಂಟ, ಆಯಿತಾ? ಸೊ ನೀವು ಕೂತ್ಕೊಂಡಾಗ ನಿಮ್ಮ ಇಡೀ ಬಾಡಿ ವೆಯ್ಟ್ ಅದ್ರ ಮೇಲೆ ಬೀಳ್ತಾ ಇರುತ್ತೆ, ಆವಾಗಲೂ ಕೂಡ ನಮಗೆ ಬ್ಯಾಕ್ ಪೇನ್ ಬರುತ್ತೆ. ಅದು ಕ್ರಾನಿಕ್. ಈ ಕ್ರಾನಿಕ್ ಬ್ಯಾಕ್ ಪೇನ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಬ್ಯಾಕ್ ಪೇನ್ ಬಿಟ್ಟು 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 ಬರ್ತಾ ಇರುತ್ತೆ. 1-3 ತಿಂಗಳು 6 ತಿಂಗಳಾದರೂ ಹೋಗೋದೇ ಇಲ್ಲ ಬ್ಯಾಕ್ ಪೇನು, ಅದನ್ನು ಕ್ರಾನಿಕ್ ಅಂತ ಬರುತ್ತೆ. ಲಾಂಗ್ ಟರ್ಮ್ ಇರುತ್ತಲ್ಲ ಅದು ಕ್ರಾನಿಕ್ಕು, ಶಾರ್ಟ್ ಟರ್ಮ್ ಬ್ಯಾಕ್ ಪೇನ್ ಎಲ್ಲ ಅಕ್ಯೂಟ್ ಅಂತಾರೆ, ಓಕೆನಾ? ಸೊ ಇವಾಗ ಪ್ರಿವೆನ್ಷನ್ ನೋಡೋಣ. ಪ್ರಿವೆನ್ಷನ್ ಅಂದರೆ ಇವಾಗ ಯಾರ್ಯಾರಿಗೆ ಬ್ಯಾಕ್ ಪೇನ್ ಬಂದಿಲ್ಲ ಅವ್ರು ಹೆಂಗೆ ಪ್ರಿವೆಂಟ್ ಮಾಡ್ಕೋಬೋದು, ಇನ್ನು ಮುಂದೆ ಬರ್ದೇ ಇರೋ ಥರ ಹೇಗೆ ಪ್ರಿವೆಂಟ್ ಮಾಡ್ಕೋಬೋದು ಅಂತ ನೋಡೋಣ. ಫಸ್ಟು ಪೋಶ್ಚರ್. ನೀವು ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ಹೀಗೆಲ್ಲ ಕುತ್ಕೊಬಾರ್ದು, ಹಿಂಗೆ ಕೂತ್ಕೊಳ್ಳೋದು, ಹೆಂಗೆಂಗೋ ಕೂತ್ಕೊಂಡು ಮಾಡೋದಲ್ಲ. ಸೊ ಈ ಬೆನ್ನು ಬ್ಯಾಕ್ ಸ್ಟ್ರೇಟ್ ಇರಬೇಕು, ಬ್ಯಾಕ್ ಸ್ಟ್ರೇಟ್, ಚೆಸ್ಟ್ ಓಪನ್. ಸೊ ಇದು ಪ್ರಾಪರ್ ಪಾಶ್ಚರ್ ಕೂತ್ಕೊಳ್ಳೋಕ್ಕೆ, ಆಯಿತಾ? ಈ ಥರ ಕೂತ್ಕೊಂಡು ಕೆಲಸ ಮಾಡಬೇಕು. ನಿಂತ್ಕೊಳ್ಳೋದು ಅಷ್ಟೇ, ನಿಂತ್ಕೊಂಡಾಗಲೂ ಅಷ್ಟೇ, ಇದನ್ನು ಯಾವತ್ತೂ ಕಾಂಟ್ರಾಕ್ಟ್ ಮಾಡಬೇಡಿ. ಇದು ಇನ್ನೂ ಬರ್ದೇ ಇರೋರಿಗೆ ಪ್ರಿವೆನ್ಷನ್ ಇದು. ಸೊ ಪಾಶ್ಚರ್ ಕರೆಕ್ಟಾಗಿ ಬಂದಿರೋರು ಪಾಶ್ಚರ್ ಮೇಂಟೈನ್ ಮಾಡಿ, ಆಯಿತಾ? ಸೊ ಪಾಶ್ಚರ್ ಕರೆಕ್ಷನ್ನು ಮತ್ತು ವೆಯ್ಟ್, ತುಂಬ ವೆಯ್ಟ್ ಇರೋರು ನೀವು ವೆಯ್ಟ್ ಲಾಸ್ ಮಾಡ್ಕೊಬೇಕು. ಇಲ್ಲಾಂದರೆ ಭಾರ ಬಿದ್ದು ಮತ್ತೆ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ ನಿಮ್ಗೆ, ಆಮೇಲೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಬೇರೆ ಬೇರೆ ಕೆಲಸ ಮಾಡೋಕ್ಕೆಲ್ಲ. ಡೈಲಿ ಎಕ್ಸಸೈಸ್ ಮಾಡಿಕೊಂಡು ನೀವು ವೆಯ್ಟ್ನ ರಿಡ್ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ಆಲ್ರೆಡಿ ಬಂದಿದ್ರೆ ಏನು ಮಾಡೋದು? ಯೋಗ ಥೆರಪಿ ಅಂತ ಇದೆ ನಮ್ಮದ್ರಲ್ಲಿ, ಯೋಗ ಚಿಕಿತ್ಸೆ, ಆಯಿತಾ? ಅದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕಂತ. ಆ ಥರ ಡೈಲಿ ಮಾಡ್ತಾ ಬನ್ನಿ, ಕಡಿಮೆ ಆಗುತ್ತೆ. ಸೊ ಒಂದು ಆಯಿಲ್ ಮಸಾಜ್, ಎಳ್ಳೆಣ್ಣೆ ಗೊತ್ತಲ್ವಾ, ಸೆಸಮಿ ಆಯಿಲ್, ಎಳ್ಳೆಣ್ಣೆ.
ಸೊ ದಿನ ನೀವು ಅದರಿಂದ ಸ್ನಾನ ಮಾಡಿದ್ರು, ಮೈ ಹಚ್ಕೊಂಡು ಸ್ನಾನ ಮಾಡಿದ್ರು ಓಕೆ. ಇಲ್ಲಾಂದರೆ ನಿಮ್ಗೆ ಯಾರಾದರೂ ಮಸಾಜ್ ಮಾಡ್ಕೊಳಕ್ಕೆ ಮನೇಲಿ ಇದ್ದಾರೆ ಅಂದರೆ ಮಸಾಜ್ ಮಾಡಿಸ್ಕೊಳ್ಳಿ. ಎಲ್ಲಿ ಪೇನ್ ಇದೆ ಅಲ್ಲಿ ಒಂದು ಲೈಟಾಗಿ, ತುಂಬ ಒತ್ತಬಾರ್ದು, ಹಚ್ಚಿಬಿಟ್ಟು ಲೈಟಾಗಿ ಒಂದು 2-3 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಅಷ್ಟೇ. ಡೈಲಿ ಈ ಥರ ಮಾಡ್ತಾಯಿದ್ರೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಒಂದು. ಎರಡನೇದು ಬಂದು ಟವಲ್. ಎಲ್ಲರ ಮನೇಲೂ ನಿಮ್ಮ ಟವಲ್ ಅಂತೂ ಇದ್ದೇ ಇರುತ್ತಲ್ಲ, ಸೊ ರೋಲ್ ಮಾಡಿ. ಓಕೆ, ಈ ಥರ ರೋಲ್ ಆಯಿತಾ? ಈ ಥರ ಏನೇನು ರೋಲ್ ಮಾಡೋಕ್ಕಾಗುತ್ತೆ ನೀವು ಅದೆಲ್ಲ ತೊಗೊಳ್ಳಿ. ಟವಲ್ನೇ ಅಂತಲ್ಲ, ಯೋಗ ಮ್ಯಾಟ್ ಇದ್ರೂ ಪರವಾಗಿಲ್ಲ, ಯೋಗ ಮ್ಯಾಟ್ನೇ ರೋಲ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನೀವು. ಸೊ ಈ ಥರ ಟವಲ್ ತೊಗೊಂಡ್ರೆ ಎಲ್ಲಿ ಬ್ಯಾಕ್ ಪೇನ್ ಇರುತ್ತೆ ನಿಮಗೆ ಅಲ್ಲಿ ಪ್ಲೇಸ್ ಮಾಡ್ಬೋದು. ಆಮೇಲೆ ನೀವು ಎರಡು ಕಾಲ ಇರಿಸಿ. ಓಕೆ, ಇದು ರಿಲ್ಯಾಕ್ಸ್ ಪೊಸಿಷನ್. ಡೈಲಿ ನೀವು ಇದು ಮಾಡಿದ್ರೆ ವಾಸಿ ಆಗುತ್ತೆ. ಆರಾಮಾಗಿ ಮಲ್ಕೊಳ್ಳಿ ಅಷ್ಟೇ. ಸೊ ಇದು ಬೆಸ್ಟ್. ನೀವು ಮತ್ತೆ ರಾತ್ರಿ ಮಲ್ಕೊಬೇಕಾದ್ರೆ ತುಂಬ ಕುಷನ್ ಇರೋ ಬೆಡ್ಡೆಲ್ಲ ಯೂಸ್ ಮಾಡಿದ್ರೆ ಬ್ಯಾಕ್ ಪೇನ್ಸ್, ಬಾಡಿ ಪೇನೇ ಬಂದ್ಬಿಡುತ್ತೆ. ಸೊ ಒಂದು ಸ್ವಲ್ಪ ದಿನ ನಿಮ್ಗೆ ತುಂಬ ಬ್ಯಾಕ್ ಪೇನ್ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ದಿನ ನೀವು ಚಾಪೆ ಹಾಸ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಮಲ್ಕೊಬೋದು. ಚೇರ್ ಹಾಕೊಳ್ದೇನು ಮಲ್ಕೋಬೋದು. ಇದೊಂದೇ ಯೂಸ್ ಮಾಡಿಕೊಂಡು ನಾನು ತೋರಿಸ್ದೆ ಅಲ್ವಾ ಇವಾಗ, ಎಲ್ಲಿ ಪೇನ್ ಇದೆ ನೀವು ಆ ಜಾಗದಲ್ಲಿ ಇಟ್ಕೊಂಡು ಮಲ್ಕೊಬೇಕು ಆಯಿತಾ. ಫುಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಲ್ಲಿಗೆ. ನೀವು ಇದನ್ನು ಡೈಲಿ ಮಾಡ್ತಾ ಬಂದರೆ ಕಡಿಮೆ ಆಗುತ್ತೆ. ಇವಾಗ ತುಂಬ ಲಕ್ಸುರಿ ಇರಲಿ ಅಂತ ಎಲ್ಲ ಹಾಸಿಗೆನ ತುಂಬ ಕುಷನ್ ಇರೋದು ಹೋಟೆಲ್ ರೂಮಲ್ಲೆಲ್ಲ ನೋಡಿರ್ತಾರೆ, ಎಗ್ರಿತಾ ಇರ್ತಾರೆ ನೋಡಿ, ಆ ಥರದ್ದೆಲ್ಲ ತಗೊಬಾರ್ದು. ನಾವೆಲ್ಲ ಯಾವ ಥರದ್ದು ಮಾಡ್ಸೋದಂದರೆ ಇಲ್ಲೆಲ್ಲ ಮನೆ ಹತ್ರ ಬರ್ತಾರಲ್ಲ, ಹಾಸಿಗೆ ತೆಂಬು ರಿಪೇರಿ ಅಂದ್ಕೊಂಡು ಅವ್ರ ಹತ್ರ ಮಾಡಿಸೋದು. ಹತ್ತಿ ಕೊಟ್ಬಿಟ್ಟು ನಾವೇ ತುಂಬಿಸ್ಬಿಟ್ಟು ಮಾಡಿಸಿದಾಗ ಅದು ತುಂಬ ಹತ್ತಿ ತುಂಬಿಸಿದಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಆ ಥರ ಹಾಸಿಗೆ ಇದ್ದರೆ ಓಕೆ, ಅದ್ರ ಮೇಲೆ ಮಲ್ಕೊಬೋದು. ತುಂಬ ಮಲ್ಕೊಂಡ ತಕ್ಷಣ ಒಳಗೊಟ್ಟೋಗ್ಬಿಡ್ತೀವಿ ನೋಡಿ, ಅದೆಲ್ಲ ಬಾಡಿ ಪೇನ್, ಬ್ಯಾಕ್ ಪೇನ್ಗೆಲ್ಲ ರೀಸನ್ ಆಗುತ್ತೆ. ಸೊ ಇದು ನಿಮ್ಮ ಫ್ರೆಂಡು. ಡೈಲಿ ಬೇಕಾದ್ರೆ ಏನೂ ಪೇನ್ ಇಲ್ಲ ಅಂದ್ರೂ ಹಾಕೊಂಡು ಮಲ್ಕೊಳ್ಳಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಓಕೆ, ನೆಕ್ಸ್ಟು ಒಂದು ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತೀನಿ ನಿಮಗೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹಂಗೆ ಹಾಸಿಗೆ ಮೇಲೆ ಮಾಡೋವಂಥ ಎಕ್ಸಸೈಸಸ್ಸು, ಏನು ಮ್ಯಾಟ್ ಹಾಸ್ಕೊಳ್ಳೋಂಗಿಲ್ಲ, ಏನಿಲ್ಲ. ಮ್ಯಾಟ್ ಮೇಲೆ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಬಟ್ ಯಾರ್ಯಾರು ತುಂಬ ಎದ್ದೊಳಕ್ಕೆ ಆಗ್ತಾಯಿಲ್ಲ ಅಂದರೆ ಎದ್ಬಿಟ್ಟು ಹಾಸಿಗೆ ಮೇಲೇ ಈ ಆಸನಗಳನ್ನ ಮಾಡ್ಬೋದು ನೀವು, ಎಕ್ಸಸೈಸ್. ಮತ್ತು ಚೇರ್ ಇರೋರು ಚೇರ್ ಯೂಸ್ ಮಾಡ್ಕೊಳ್ಳಿ. ಚೇರ್ ಮೇಲೆ ನಾನು ತೋರಿಸಿದ್ನಲ್ಲ ಕಾಲು, ಆ ಥರ ಕಾಲಿಟ್ಬಿಟ್ಟು ಬೆನ್ನನ್ನ ನೆಲಕ್ಕೆ ಫ್ಲ್ಯಾಟ್ ಮಾಡಿ ಮಲ್ಕೋಬೇಕು. ದಿಂಬೆಲ್ಲ ಹಾಕೋಬಾರ್ದು. ಮತ್ತು ರಾತ್ರಿ ಮಲ್ಕೋಬೇಕಾದ್ರೂ ಅಷ್ಟೇ ದಿಂಬು ಅವಾಯ್ಡ್ ಮಾಡಿ, ಸೊ ದ್ಯಾಟ್ ನಿಮ್ಮ ಬ್ಯಾಕ್ ಮತ್ತು ನೆಕ್ಕು ಸ್ಟ್ರೈಟ್ ಲೈನಲ್ಲಿ ಬಂದಾಗ ನಿಮಗೆ ಪೇನು ಕಡಿಮೆ ಆಗುತ್ತೆ. ಇವಾಗ ಎಕ್ಸಸೈಸ್, ಸಿಂಗಲ್ ಲೆಗ್ ಟ್ವಿಸ್ಟ್. ಸೊ ಮಲ್ಕೋಬೇಕು ಸ್ಟ್ರೈಟಾಗಿ, ಕೈ ಎರಡು ಶೋಲ್ಡರ್ ಲೆವೆಲ್, ಓಕೆ. ಆಮೇಲೆ ಒನ್ ಲೆಗ್ ರೇಸ್ ಮಾಡಿ, ಒನ್ ಲೆಗ್ ರೇಸ್, ಆಪೋಸಿಟ್ ಟರ್ನ್ ಆಗಬೇಕು. ಇದನ್ನ ರೈಟ್ ಲೆಗ್ ಲೆಫ್ಟ್ ಸೈಡ್ಗೆ ಪುಷ್ ಮಾಡಿ, ಪುಷ್ ಪುಷ್ ಪುಷ್. ಕತ್ತು ಈ ಕಡೆ ಇರಬೇಕು, ಕತ್ತು ರೈಟ್ ಸೈಡ್, ಪುಷ್ ಪುಷ್ ಪುಷ್. ಇಷ್ಟು ಕೆಳಗೆ ನೆಲ ಮುಟ್ಸೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಹೊತ್ತು ಅಲ್ಲೇ ಉಸಿರಾಟ ಆಡಿ. ಇನ್ಹೇಲ್, ಎಕ್ಸೇಲ್. ಓಕೆ, ಮೇಲ್ ಬನ್ನಿ ವಾಪಸ್.
ನಿಧಾನಕ್ಕೆ ಎತ್ತಿ ನಿಧಾನಕ್ಕೆ ನೆಲಕ್ಕೆ ಮುಟ್ಟಿಸ್ಬೇಕು. ಕತ್ತು ಆಪೋಸಿಟ್. ಉಸಿರಾಟ. ನೆಕ್ಸ್ಟ್ ಎರಡು ಕಾಲು 90 ಡಿಗ್ರೀಸ್ ಸೇಮ್, ಕೈ ಶೋಲ್ಡರ್ ಲೆವೆಲ್. ನೆಕ್ಸ್ಟ್ ರೈಟ್ ಸೈಡ್, ಕತ್ತು ಲೆಫ್ಟ್ ಸೈಡ್. ನೆಕ್ಸ್ಟ್ ಇನ್ನೊಂದು ಸೈಡ್. ನಟ್ಕೆ ಬರುತ್ತೆ, ಪಟ್ ಅಂತ ಎಲ್ಲ ರಿಲೀಸ್ ಆಗುತ್ತೆ. ನೆಕ್ಸ್ಟು ಒಂದು ಕಾಲ ಮೇಲೆ ಇನ್ನೊಂದು ಕಾಲು, ಒಂದು ಕಾಲ ಮೇಲೆ ಇನ್ನೊಂದು. ಸೊ ಇದು ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕೊಂಡು ಯಾವ ಕಾಲು ಮೇಲಿರುತ್ತೆ ಆ ಸೈಡು ಟರ್ನ್ ಆಗಬೇಕು. ಆಪೋಸಿಟ್ ಸೈಡ್ ನೆಕ್. ಸೊ ಇಷ್ಟು ಆಸನಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟು ಫುಲ್ ಲೆಗ್ ರೈಸ್ ಮಾಡಿ 90 ಡಿಗ್ರೀಸ್ ಎತ್ತಿ ಮೇಲೆ ಸೇಮ್. ಕತ್ತು ಆಪೋಸಿಟ್. ಸೊ ಯಾರಿಗೆ ಇಲ್ಲಿಂದ ಇಲ್ಲಿ ಎತ್ತಕ್ಕಾಗಲ್ಲ ಮಂಡಿ ಮಡ್ಚ್ಬಿಟ್ಟು ಮಾಡಿ. ಬಿಗಿನರ್ಸ್ ಮಂಡಿ ಮಡ್ಚ್ಬೋದು. ಯಾರಿಗಾಗುತ್ತೆ ಅವರು ಕಾಲು ಸ್ಟ್ರೇಟ್ ಮಾಡಿ, ಆಯಿತಾ? ಆಗೋರು ಕಾಲು ಸ್ಟ್ರೇಟ್ ಮಾಡಿ, ಆಗಿಲ್ಲ ಅಂದರೆ ಮಂಡಿ ಮಡ್ಚಿ. ಓಕೆ. ನೆಕ್ಸ್ಟು ಕಾಲು ಸ್ಟ್ರೇಟ್ 30 ಡಿಗ್ರೀಸ್, ಕಾಲು 30 ಡಿಗ್ರೀಸ್ ರೇಸ್ ಮಾಡಬೇಕು. ನೆಕ್ಸ್ಟ್ 45, 60, 90. ಈ ಥರ ಒಂದೊಂದು ಎರಡೆರಡು ನಿಮಿಷ ಅದದೇ ಆ್ಯಂಗಲಲ್ಲಿ ನೀವು ಉಸಿರಾಟನ ಆಡಬೇಕು. ಇವಾಗ 30 ಡಿಗ್ರೀಸ್ ಕಾಲು ರೇಸ್ ಮಾಡಿದರೆ ಮಂಡಿ ಮಡಚಬಾರ್ದು. ಸೊ 30 ಡಿಗ್ರೀಸ್ ಕಾಲನ್ನ ರೇಸ್ ಮಾಡಿ ಅಲ್ಲೇ ಉಸಿರಾಟ ಆಡಿ. ಸೊ ಇದರಿಂದ ನಿಮ್ಮ ಕೋರ್, ನಿಮ್ಮ ಹೊಟ್ಟೆ ಭಾಗ ಟೈಟ್ ಆಗುತ್ತೆ. ಯಾರ್ಯಾರಿಗೆ ಬೊಜ್ಜಿದೆ ಇಲ್ಲಿ ಅದು ಕೂಡ ಕರಗುತ್ತೆ. ಆಮೇಲೆ ಬ್ಯಾಕ್ ಪೇನ್ಗೂ ತುಂಬ ಒಳ್ಳೆಯದು. ಸೊ ಯಾಕಂದರೆ ನಾವು ಫ್ಲ್ಯಾಟ್ ಮಾಡಿರ್ತೀವಿ ಬ್ಯಾಕ್ನ. ಇಷ್ಟು ಯೋಗ ಥೆರಪಿ ಫಾರ್ ಬ್ಯಾಕ್ ಪೇನ್, ಆಯಿತಾ? ಡೈಲಿ ಪ್ರಾಕ್ಟೀಸ್ ಮಾಡಿದ್ನ 30, 60, 90 ಅದೆಲ್ಲ 30, 60, 90 ಇದಿಷ್ಟು ಆದಮೇಲೆ ಶವಾಸನ ಹಾಕ್ಕೊಳ್ಳಿ. ಯಾರು ತುಂಬ ಕುತ್ಕೊಂಡು ಕೆಲಸ ಮಾಡೋದು, ಸೊ ನಮ್ಮ ಪ್ರೊಫೆಷನ್, ಒಬ್ಬೊಬ್ರು ಪ್ರೊಫೆಷನ್ ಹಂಗಿರುತ್ತೆ. ಇವಾಗ ಸಲೂನಲ್ಲಿ ಕೆಲಸ ಮಾಡೋರು, ಅಂದರೆ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರಲ್ವ, ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಅವರು ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ಬೇಕು ಅಂದರೆ ನಾವು ಇನ್ನೊಂದು ದಿನ ಬಿಟ್ಕೊಡ್ಬೇಕಾಗುತ್ತೆ. ಸೊ ಅದಕ್ಕೆ ತುಂಬಾ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ ನಮ್ಮ ಮೇಲೆ ನಾವು ಆವಾಗವಾಗ ಕೇರ್ ಮಾಡ್ಕೊತಾ ಇರಬೇಕು. ನೀ ಪೇನ್ಗೆ ಅಂತ ಸೆಪ್ರೇಟ್ ಬೇಕಾದರೆ ಇನ್ನೊಂದು ಸೆಷನ್ ತೊಗೊಳ್ತೀನಿ, ಬರೀ ನೀ ಪೇನ್ಗೆ, ನೀ ಜಾಯಿಂಟ್ಸ್ಗೆ ಏನು ಮಾಡ್ಬೋದು ಅಂತ. ಓಕೆನಾ? ಓಕೆ. ನೆಕ್ಸ್ಟು ಎಂತಾದರೂ ಡೌಟ್ ಇದೆಯಾ ಹಾಕ್ತೀನಿ ಯೂಟ್ಯೂಬ್ಗೆ. ಓಕೆ, ಬಾಯ್. ಆ್ಯಂಗ್ಸೈಟಿಗೆ ನೀವು ಫಾಲೋ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಡೈಲಿ ಮಾಡಬೇಕು. ನೀವೇನೇನು ನಮಗೆ ಅದಕ್ಕೆ ಸೊಲ್ಯೂಷನ್ ಹೇಳಿ, ಇದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಕೇಳ್ತಾ ಇರ್ತೀರಲ್ವಾ, ನೀವು ಫಸ್ಟು ಈ ಥರ ರೊಟೀನ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ನೋಡಿ. ರೊಟೀನ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ಥರದ್ದು ಮೆಂಟಲ್ ಪ್ರಾಬ್ಲಮ್ಸ್ ಆಗಲಿ, ಫಿಸಿಕಲ್ ಪ್ರಾಬ್ಲಮ್ಸ್ ಆಗಲಿ ಏನೂ ಬರಲ್ಲ. ಸೊ ಫಸ್ಟು ಫಾಲೋ ಮಾಡಿ, ಆಮೇಲೆ ಫಾಲೋ ಮಾಡಿದ್ರೂ ಏನಾದರೂ ತೊಂದರೆ ಆಗ್ತಾಯಿದೆ ಅಂದರೆ ಆವಾಗ ಬಂದು ಹೇಳಿ, ಆವಾಗ ಬೇಕಾದರೆ ಸೊಲ್ಯೂಷನ್ ಕೊಡೋಣ. ನೀವು ಫಾಲೋನೇ ಮಾಡಿದ್ರೆ ಡೈರೆಕ್ಟ್ ಸೊಲ್ಯೂಷನ್ ಕೇಳಬಾರ್ದು. ಫಸ್ಟು ಹೇಳ್ಕೊಟ್ಟಿದ್ದನ್ನ ಫಾಲೋ ಮಾಡಿ. ಓಕೆ? ಥ್ಯಾಂಕ್ ಯು ಗಾಯ್ಸ್. ಇವತ್ತು ಜಾಯ್ನ್ ಆಗಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಎಲ್ಲರೂ ಬ್ಯಾಕ್ ಪೇನು ಬೇಗ ಹೋಗಲಿ, ಆಯಿತಾ? ಪಾಶ್ಚರ್ ಕರೆಕ್ಟಾಗಿ ಕೂತ್ಕೊಳ್ಳಿ. ಬ್ಯಾಕ್ ಪೇನ್ ಹೋಯಿತು ಅಂದ್ಬಿಟ್ಟು ಮತ್ತೆ ಹೆಂಗೆಂಗೋ ಕೂತ್ಕೊಂಬೇಡಿ, ವಾಪಸ್ ಬಂದುಬಿಡುತ್ತೆ. ಸೊ ಸ್ಟ್ರೇಟ್ ಅವೇರ್ನೆಸ್ ಇರಬೇಕು ಗಾಯ್ಸ್. ಬಾಯ್.